ಸರ್ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು ಹೇಳಿ ಸರ್. ಅಣ್ಣಾರಾವ್ ಚಿಂತಾಮಣಿರಾವ್ ಕೊರ್ಲಹಳ್ಳಿ. ಕೊರ್ಲಹಳ್ಳಿ. ತಾವು ರಿಟೈರ್ಡ್ ಪರ್ಸನ್ ಅನಿಸ್ತದೆ, ಮೋಸ್ಟ್ ಸೀನಿಯರ್ ಇದ್ದೀರಿ. ಯಾವ ಡಿಪಾರ್ಟ್ಮೆಂಟಲ್ಲಿ ಇದ್ರಿ? ಟೆಲಿಫೋನ್ ಡಿಪಾರ್ಟ್ಮೆಂಟ್. ಎಲ್ಲೆಲ್ಲಿಗೆ ಸರ್ವಿಸ್ ಮಾಡಿದ್ರಿ? ಹುಬ್ಳಿ, ಹಾವೇರಿ, ಗದಗ. ಹುಬ್ಬಳ್ಳಿ, ಹಾವೇರಿ, ಗದಗ. ಈಗ ನಿಮ್ಮ ವಾಸ ಎಲ್ಲಿ ಇರುವುದು? ಎಲ್ಲಿ? ಆದರ್ಶ್ ನಗರ್ ಹುಬ್ಳಿ. ಆದರ್ಶ್ ನಗರ್ ಹುಬ್ಬಳ್ಳಿ. ನಿಮ್ಗೆ ವಯಸ್ಸು ಎಷ್ಟು ಅಂದ್ರಿ? 89. 89 ಅಂದರೆ ರಿಟೈರ್ಡ್ ಆಗಿ 29 ವರ್ಷ. 31. ಅವಾಗ 58 ಇತ್ತು. 31 ವರ್ಷ ನಿವೃತ್ತಿಯಾಗಿ ಈಗ ನಿಮಗೆ ಸರಿಸುಮಾರು ಅಂದಾಜು ಸೆಂಟ್ರಲ್ ಗೌರ್ಮೆಂಟ್ 8th ಪೇ ಪ್ರಕಾರ ಎಷ್ಟು ಬರುತ್ತೆ ಪೆನ್ಷನ್? 45 ಬರುತ್ತೆ. 45 ಕಮ್ಮಿ ಆಯ್ತಲ್ಲ? ಹೌದೌದು, 30 ವರ್ಷದಿಂದ ಕಡಿಮೆ. ಚಿಕ್ಕ ಬೇಸಿಕ್ ಅವಾಗ. ಈ 89 ವರ್ಷ ಆದರೂ ಇನ್ನೂ ಗಟ್ಟಿದಿರಿ, ಅತಿ ಸದೃಢವಾಗಿದ್ದೀರಿ. ಏನಿದ್ರ ಗುಟ್ಟು? ನಿಮ್ಮೆಲ್ಲ ಗುಟ್ಟು ವಿಶೇಷ ಇಲ್ಲ ಆದರೂ ಇಲ್ಲ. ಏನು ನಿಮ್ಮದು ವಿಶೇಷ ಊಟ ಏನು ಡೈಲಿ? ಏನು ಮಾರ್ನಿಂಗ್ ಒಂದು ರೊಟ್ಟಿ ಅನ್ನ, ಮಧ್ಯಾಹ್ನ ಲೈಟ್ ಸ್ನ್ಯಾಕ್ಸು, ರಾತ್ರಿ ಒಂದು ಅಡ್ಡಿಲ್ಲ. ಊಟ ಸಮೃದ್ಧಿ, ನಿಧಾನ, ತೃಪ್ತಿಕರ ಮತ್ತು ಅಲ್ಪ. ಊಟ ಹೇಗೆ ಮಾಡ್ತೀರಾ? ಸಫಿಷಿಯೆಂಟ್ ಮಾಡ್ತೀರಾ, ಕಡಿಮೆ ಮಾಡ್ತೀರಾ? ಕಡಿಮೆ ಊಟ ಮಾಡ್ತೀರಾ. ವಾಕಿಂಗ್ ನಡೀತೀರಾ ಈಗ ಸ್ವತಂತ್ರವಾಗಿ? ನೀವು ಹೊರಗಡೆ ಬೇಕಾಗ್ತದೆ. ಹೌದೌದು, ಹೊರಗಡೆ ಬಂದಾಗ ಬೇಕ್ರಿ. ಮನೆಯಲ್ಲೆಲ್ಲ ಸ್ವತಂತ್ರವಾಗಿ ನಿಮ್ಮನ್ನು ನೋಡಿ ನಾವು ಕಲಿಬೇಕು. 62ರವರು 26ರವರು ನಿಮ್ಮನ್ನು ಇನ್ನೂ ತೇಜಸ್ಸು, ಆ ನಗು ಮುಖ ನೋಡಿದ್ರೆ ನಮ್ಗೆ ಖುಷಿ ಆಗ್ತತಿ. ದೇವರು ನಿಮ್ಮನ್ನು ಹಿಂಗೆ 100 ವರ್ಷ ಇರಲಿ, ನಿಮ್ಮ ಶತಾಯುಷಿಗಳಾಗ್ರಿ, ನಿಮ್ಮ ಆಶೀರ್ವಾದ ನಮಗಿರಲಿ. ಕೊನೆಯದು ಒಂದು ಮಾತು, ಈಗಿನ ನೌಕರರಿಗೆ ಮತ್ತು ಜಸ್ಟ್ ರಿಟೈರ್ಡ್ ಆದವ್ರಿಗೆ, ನಿವೃತ್ತ ನೌಕರರಿಗೆ ಮತ್ತು ಯುವಕರಿಗೆ ನಿಮ್ಮ ಕಿವಿ ಮಾತು ಏನು? ಜೋರಾಗಿ ಹೇಳ್ರಿ. ಲಾಯಲ್ ಆಗಬೇಕು ಡಿಪಾರ್ಟ್ಮೆಂಟಿಗೆ. ಅಂದರೆ ಡೆಫಿನೆಟ್ಲಿ ಕಂಟ್ರಿ ಪ್ರೋಗ್ರೆಸ್. ಸೇವೆಯೇ ದೇವರು, ಕರ್ತವ್ಯವೇ ದೇವರು, ಡ್ಯೂಟಿ ಈಸ್ ಗಾಡ್ ಅನ್ಬೇಕು. ಎಸ್ ಸರ್, ನಿಮ್ಮ ಜೀವನನೇ ಆದರ್ಶಮಯ ಅನಿಸ್ತದೆ, ವೃತ್ತಿನೂ ಆದರ್ಶ ಮಾಡಿದೆ ಸರ್. ನೀವು ಅವ್ರ ಸುಪುತ್ರರು, ನೀವೇನು ಹೇಳ್ತೀರಿ? ತಮ್ಮನ ಮಗ. ಅಂದರೆ ದೊಡ್ಡಪ್ಪರು, ನಿಮ್ಮ ದೊಡ್ಡಪ್ಪ ಅವರು. ಏನು ಹೇಳ್ತೀರಿ ಅವ್ರ ಬಗ್ಗೆ? ಏನಿಲ್ಲ, ಅವರು ಭಾರಿ ಬೆಸ್ಟ್ ಮ್ಯಾನ್. ಹೌದ್ರಿ. ಜೀವನನೇ ಆದರ್ಶ, ಎಲ್ಲ ಥರದಿಂದ ಬೆಸ್ಟ್ ಅವರು. ವಾ ವಾ ವಾ. ಅವ್ರಿಗೆ ಮಕ್ಕಳು ಎಷ್ಟು? ಅವರಿಗೆ 3 ಮಂದಿ. 3 ಜನ. ಏನು ಮಾಡ್ತಾರೆ? ಒಬ್ಬರು ಆಸ್ಟ್ರೇಲಿಯಾದಾಗಿದ್ದಾರೆ, ಇನ್ನೊಬ್ಬರು ಗದಗದಾಗಿರ್ತಾರೆ, ಇನ್ನೊಬ್ರು ಬಾಂಬೆದಾಗಿರ್ತಾರೆ. ಅಡ್ಡಿಲ್ಲ. ನೀವು ಅವ್ರನ್ನ ಇವತ್ತು MM ಜೋಶಿ ಐಶ್ವರ್ಯ ಆಸ್ಪತ್ರೆಗೆ ಕರ್ಕೊಂಬಂದಿರಿ. ಅವ್ರು ಕಾಳಜಿ ಮಾಡಕತ್ತೀರಿ. ಹಿರಿಯ ಜೀವಿಗಳ ಕಾಳಜಿ ನೀವು ಎಲ್ಲರೂ ಸೇರಿ ಮಾಡೋಣ. ನಿಮಗೂ ದೇವರು ಒಳ್ಳೇದು ಮಾಡಿ. ನಿಮ್ಮ ಹೆಸರು ಸರ್? ಮನೋಜ್ ಕೊರ್ಲಹಳ್ಳಿ. ಎಸ್ ಸರ್, ಒಳ್ಳೇದಾಗಲಿ ಸರ್. ನಮಸ್ಕಾರ ಸರ್. ನಮಸ್ಕಾರ. ನಮ್ಮ ಹೆಸರು ಸರ್? ಅಶೋಕ್ M ಸಜ್ಜನ್ ಅಂತೇಳಿ, ಕರ್ನಾಟಕ ನಿವೃತ್ತ ನೌಕರರ ವೇದಿಕೆಯ ರಾಜ್ಯ ಸಂಸ್ಥಾಪಕ ಸಂಚಾಲಕ. ನಿವೃತ್ತ ನೌಕರರ ಸೇವೆನೇ ನಮ್ಮ ಸೇವೆ. ನನ್ನ ಜೊತೆಗೆ ಶ್ರೀಯುತ ವಿಜಯ್ ಕುಮಾರ್ ಅಣಜಿ, ಅವರು ಕೂಡ ಕರ್ನಾಟಕ ನಿವೃತ್ತ ನೌಕರರ ವೇದಿಕೆಯ ರಾಜ್ಯ ಸಂಚಾಲಕರು. ನಮಗೆ 7th ಪೇ ಕಮಿಷನ್ನಲ್ಲಿ ಇನ್ಜಸ್ಟಿಸ್ ಆಗಿದೆ ಸರ್. 6th ಪೇ ಕಮಿಷನ್ ಪ್ರಕಾರ DCRG ಕಂಪಿಟೇಷನ್ನು EL ಸರೆಂಡರ್ ಕೊಟ್ಟಿದ್ದಾರೆ. ಅದನ್ನೇ CM ಅವ್ರಿಗೆ ನಾವು ಕನ್ವಿ ಮಾಡ್ತಾ ಇದ್ದೀವಿ, ಮೀಟಿಂಗ್ ಕರೆದು ಮಾಡಿ ಅಂತೇಳಿ. ಅಟ್ಲೀಸ್ಟ್ ಈ ಬಜೆಟ್ನೆಲ್ಲರೂ ತೆಗೆದಿಡ್ರಿ ಅಂತ ಹೇಳಿದಾಗ ನಿಮ್ಮ ಆಶೀರ್ವಾದ ಇರಲಿ ನಮಗೆ. ಎಸ್ ಸರ್, ಇರಲಿ ಸರ್, ಇರಲಿ. ಯುವಕರಿಗೆ ಏನು ಹೇಳ್ತೀರಿ ನೀವು? ಯೂತ್ ಟೀಮ್ಗೆ ಏನು ಹೇಳ್ತೀರಿ? ಈಗಿನ ಯುವಕರಿಗೆ ಸ್ಟ್ರಗಲ್ ಹಾರ್ಡ್ ಫಾರ್ ದ ಬೆಟರ್ಮೆಂಟ್ ಆಫ್ ದಿ ಕಂಟ್ರಿ. ಗುಡ್ ಸ್ಟೇಟ್ಮೆಂಟ್ ಸರ್. ದಟ್ ಈಸ್ ಮೇನ್ ಶಕ್ತಿ ಅಂತ ಮೋದಿ ಅವರು ಹೇಳಿದ್ದಾರೆ. ಹೌದು, ಆ ಪ್ರಕಾರ ಯುವ ಶಕ್ತಿ ಇಂಪಾರ್ಟೆಂಟ್. ಎಸ್ ಸರ್, ಗುಡ್ ಸ್ಟೇಟ್ಮೆಂಟ್ ಸರ್. ಆಲ್ವೇಸ್ ವಿತ್ ಯು ನಾವು.